ಉಡುಪಿಯ ನೇಜಾರಿನ ಒಂದೇ ಕುಟುಂಬದ 4 ಹತ್ಯೆ ಪ್ರಕರಣ ತನಿಖೆ ನಡೆಸಿದ ಎಸ್ಪಿ ಅರುಣ್ ಕೆ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ. ನಿನ್ನೆ ಸಂಜೆ ಆರೋಪಿ ಪ್ರವೀಣ್ ಚೌಗುಲೆಯನ್ನ ಉಡುಪಿ ಪ್ರಧಾನ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಪೊಲೀಸರು ಹಾಜರುಪಡಿಸಿದ್ದು, ಡಿಸೆಂಬರ್ 5ರವರೆಗೆ ಆರೋಪಿ ಪ್ರವೀಣ್ಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಪ್ರಕರಣದ ಕುರಿತು ತನಿಖೆ ನಡೆಸಿದ ಎಸ್ಪಿ ಅರುಣ್ ಕೆ ಮಾಹಿತಿ ನೀಡಿದ್ದು, ಉಡುಪಿ ನಗರದಲ್ಲಿ ಹೆಚ್ಚುವರಿ ಸಿಸಿಟಿವಿಗಳ ಅಳವಡಿಕೆ ಮಾಡುತ್ತೇವೆ, ಜಿಲ್ಲೆಯ ಎಲ್ಲಾ ಗಡಿ ಪ್ರದೇಶದಲ್ಲಿ ಸಿಸಿಟಿವಿ ಕಣ್ಗಾವಲು ಇರಿಸುತ್ತೇವೆ ಎಂದಿದ್ದಾರೆ. ಆರೋಪಿ ಪ್ರವೀಣ್ ಐನಾಜ್ ಫ್ಯಾಮಿಲಿ ತನಿಖೆಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ. ನೂರ್ ಮೊಹಮ್ಮದ್ ಕುಟುಂಬ ಬಹಳ ನೋವಲ್ಲಿದ್ದಾರೆ. ಇದೀಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಬಗ್ಗೆ ಕುಟುಂಬ ಮನವಿ ನೀಡಿದೆ ಎಂದರು. ತನಿಖೆಗೆ ಒಟ್ಟು 11 ತಂಡ ರಚನೆ ಮಾಡಿದ್ದೆವು. ಜಿಲ್ಲೆಯ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಇದು 70-80 ದಿನಗಳು ಬಾಕಿ ಇರುವುದರಿಂದ ಎಲ್ಲಾ ಸಾಕ್ಷಿಗಳ ಸಂಗ್ರಹ ಮಾಡುತ್ತಿದ್ದೇವೆ. ಒಂದೇ ಚಾಕುವಿನಲ್ಲಿ 4 ಕೊಲೆಗೈದಿದ್ದಾನೆ. ಕುಡುಚಿಯಲ್ಲಿ ಆರೋಪಿಗೆ ಆಶ್ರಯ ನೀಡಿದ ವ್ಯಕ್ತಿಯ ವಿಚಾರಣೆ ಮಾಡಿದ್ದೇವೆ. ಗಂಭೀರ ಪ್ರಕರಣ ಆದ ಕಾರಣ ಎಲ್ಲಾ ಮಾಹಿತಿ ಮಾಧ್ಯಮಕ್ಕೆ ಕೊಡಲು ಸಾಧ್ಯವಿಲ್ಲ ಎಂದಿದ್ದಾರೆ. ಆರೋಪಿಗೆ ಪ್ರತ್ಯೇಕ ಸೆಲ್ ವ್ಯವಸ್ಥೆ ಮಾಡಲಾಗಿದೆ. 2 ಪೊಲೀಸರ ಬಂದೋಬಸ್ತ್ ನಿಯೋಜನೆ ಆಗಿದೆ ಎಂದು ಹೇಳಿದ್ದಾರೆ. ಒಂದು ಆಪ್ ಮೂಲಕ ಐನಾಜ್ ಮನೆಯನ್ನ ಪ್ರವೀಣ್ ಕಂಡು ಹುಡುಕಿದ್ದಾನೆ. ಆಪ್ ಲೊಕೇಶನ್ ಮೂಲಕ ಆರೋಪಿ ಮನೆಗೆ ಬಂದಿದ್ದು, ಕೃತ್ಯಕ್ಕೆ ಮೊದಲು ಆತ ಮನೆಗೆ ಬಂದಿರಲಿಲ್ಲ ಎಂಬ ಮಾಹಿತಿ ಸಿಕ್ಕಿದೆ. ಚಾರ್ಜ್ ಶೀಟ್ ನಲ್ಲಿ ನ್ಯಾಯಾಲಯಕ್ಕೆ ಎಲ್ಲ ಮಾಹಿತಿಗಳನ್ನು ಒಪ್ಪಿಸುತ್ತೇವೆ. 4 ಕೊಲೆಗೈದ ಚೂರಿಯನ್ನ ತನ್ನ ಮನೆಯ ಅಡುಗೆ ಮನೆಯಲ್ಲಿ ಇಟ್ಟಿದ್ದಾನೆ. ಪತ್ನಿಗೆ ಸಂಶಯ ಬರದ ಹಾಗೆ ಮನೆಯಲ್ಲಿ ಪ್ರವೀಣ್ ವರ್ತಿಸಿದ್ದಾನೆಂದು ಎಸ್ಪಿ ಡಾಕ್ಟರ್ ಅರುಣ್ ಕೆ ಹೇಳಿದ್ದಾರೆ. ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವ ನೇಜಾರ್ ಎಂದು ಜಾಗದಲ್ಲಿ ಒಂದೇ ಕುಟುಂಬದಲ್ಲಿ 4 ಜನವನ್ನು ಮರ್ಡರ್ ಮಾಡಿದ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಆರೋಪಿಯಾದ ಪ್ರವೀಣ್ ಚೌಗುಲೆ ಎಂಬುವರನ್ನು ಅರೆಸ್ಟ್ ಮಾಡಲಾಗಿದೆ. ಆರೋಪಿಯನ್ನು ಕಸ್ಟಡಿಗೆ ತಗೊಂಡು ಕಸ್ಟಡಿಗೆ 14 ಡೇಸ್ ಕೊಟ್ಟಿದ್ದಾರೆ. ನಮ್ಮ ಇನ್ವೆಸ್ಟಿಗೇಷನ್ಗೆ ಬೇಕಾಗಿರುವ ಎಲ್ಲ ದಾಖಲಾತಿಗಳು ಮತ್ತು ಮಾಜಿ ಪ್ರಕ್ರಿಯೆಗಳೆಲ್ಲ ಬೇಗ ಮುಗಿಸಿ ನಾವು ನಿನ್ನೆ ಆರೋಪಿಯನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ವಿ. ಆರೋಪಿ ತನಿಖೆಯಲ್ಲಿ ಕಂಡುಬಂದಿರುವುದೇನೆಂದರೆ, ಆರೋಪಿ ಮತ್ತೆ ವಿಕ್ಟಿಮ್ ಅವರಿಗೆ ಸುಮಾರು 8 ತಿಂಗಳಿಂದ ಒಂದೇ ಕಡೆ ಕೆಲಸ ಮಾಡಿ ಪರಿಚಯ ಇದೆ. ಒಂದು 8ರಿಂದ 10 ಬಾರಿ ಒಂದೇ ಕ್ರೂನಲ್ಲಿನೂ ಇಂಟರ್ನ್ಯಾಷನಲ್ ಫ್ಲೈಟ್ಸ್ನಲ್ಲಿ ಹೋಗ್ತಾ ಬರ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಇಬ್ಬರಿಗೂ ಮಧ್ಯದಲ್ಲಿ ಸ್ವಲ್ಪ ಫ್ರೆಂಡ್ಶಿಪ್ ಇತ್ತು. ಈ ಕಾರಣದಿಂದ ಆರೋಪಿ ವಿಕ್ಟಿಮ್ಗೆ ಅವರು ಸ್ವಲ್ಪ ಸಹಾಯ ಮಾಡಿದ್ದಾರೆ. ಮನೆ ಕೊಡಲಿಕ್ಕೆ ಮತ್ತೆ ವಿಕ್ಟಿಮ್ ಟ್ರಾವೆಲ್ ಮಾಡಲಿಕ್ಕೆ ಆರೋಪಿದ ಗಾಡಿನೇ ಬಳಸಲಿಕ್ಕೆ 2 ವೀಲರ್ ಬಳಸಲಿಕ್ಕೆ ಕೊಟ್ಟಿದ್ದಾರೆ. ಈ ಥರ ಒಂದು ಫ್ರೆಂಡ್ಶಿಪ್ ಬೆಳೀತಾ ಬಂತು. ಈಗ 1 ತಿಂಗಳ ಕೆಳಗೆ ಅಥವಾ ಸ್ವಲ್ಪ ಹೊತ್ತು ದಿವಸದಲ್ಲಿ ಈಗ ವಿಕ್ಟಿಮ್ ಯಾರಿದ್ದಾರೋ ಅವರು ಆರೋಪಿಯನ್ನು ಅವರ ಹತ್ರ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ. ಇದೇ ವಿಚಾರದಲ್ಲಿ ಆರೋಪಿಗೆ ಅವರ ಮೇಲೆ ಜಾಸ್ತಿ ಪೊಸೆಸಿವ್ನೆಸ್ ಇದ್ದದರಿಂದ ಅವರನ್ನು ಕೊಲೆ ಮಾಡಬೇಕು ಎಂದು ಪೂರ್ವ ಸಿದ್ಧತೆ ಮಾಡಿಕೊಂಡು ಅವನು ಇನ್ಸಿಡೆಂಟ್ ದಿವಸ ಬೆಳಗ್ಗೆ ಅವನ ಮನೆಯಿಂದ ಎರ್ಲಿ ಮಾರ್ನಿಂಗ್ ಹೊರಡಿ ಬಂದು ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ಟೋಲ್ ಗೇಟ್ನಲ್ಲಿ CCTV ಫುಟೇಜ್ ಎಲ್ಲ ಸಿಗಬಾರದೆಂದು ಉದ್ದೇಶದಿಂದ ಗಾಡಿಯನ್ನು ಟೋಲ್ ಗೇಟ್ ಹಿಂದೆನೇ ನಿಲ್ಲಿಸಿ, ಆಮೇಲೆ ಬೇರೆ ಬೇರೆ ದಾರಿನಲ್ಲಿ ಬಸ್ಸು, ಬೈಕ್, ಆಟೋ ಆ ಥರ ಅಲ್ಲಿಂದ ಬಂದು ಮನೆಯೊಳಗೆ ಹೋದಾಗ ಫಸ್ಟು ವಿಕ್ಟಿಮ್ ಒಬ್ಬರನ್ನು ಅಟ್ಯಾಕ್ ಮಾಡ್ತಾನೆ. ಅವನು ಆಲ್ರೆಡಿ ತಂದಿರುವ ಚಾಕುವಿನಿಂದ, ಮನೆಯಿಂದ ತಂದಿರುವ ಒಂದು ಚಾಕುವಿನಿಂದ ವಿಕ್ಟಿಮನ್ನು ಅಟ್ಯಾಕ್ ಮಾಡಿ, ಆಮೇಲೆ ವಿಕ್ಟಿಮ್ ಸೌಂಡ್ ಕೇಳಿ ತಾಯಿ ಹೊರಗೆ ಬರ್ತಾರೆ. ಆಮೇಲೆ ತಾಯಿಗೆ ಅಟ್ಯಾಕ್ ಮಾಡುವ ಸಂದರ್ಭದಲ್ಲಿ ರೂಮ್ ಒಳಗೆ ಇದ್ದ